ಅಧ್ಯಕ್ಷರು ನೋಟಿಸ್ ಕೊಟ್ಟವ್ರೆ, AICC ಅವ್ರು ಹೇಳವ್ರೆ ಯಾರಿಗೂ ಮಾತಾಡೋ ಬೇಕಿಲ್ಲ ಅಂತ. ಅದಕ್ಕೆ CM DCM AICC ಅವರು ತೀರ್ಮಾನ ತಗೋತಾರೆ. ನನಗೆ ಇನ್ನೊಬ್ಬರಿಗೆ ಇದರಲ್ಲಿ ಮೂಗು ತೋರಿಸೋ ಅವಶ್ಯಕತೆ ಇಲ್ಲ. ಈಗ ನಾನು ಯಾಕೆ ಮಾತಾಡ್ತೀರಾ ಅಂತ ಕೇಳೋಕ್ಕೆ ನನಗೆ ಸರ್ಕಾರ ಪಕ್ಷ ಅಧಿಕಾರ ಕೊಟ್ಟಿಲ್ಲ ನನಗೆ. ಅದರಿಂದ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಮಾತಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನಮ್ಮ ದೊಡ್ಡವರು ಇದ್ದಾರೆ, ನೋಡ್ಕೊತಾರೆ. ಅಲ್ಲ, ಈಗ DK ಶಿವಕುಮಾರ್ ಅವರು ಹೇಳ್ತಾರೆ ಅದೇ ಮಾತನ್ನ, ಸಿದ್ದರಾಮಯ್ಯನವರು ಅದೇ ಮಾತು ಹೇಳ್ತಿದ್ದಾರೆ. ಅಂದರೆ ಯಾರೇ ಮಾತಾಡಿದ್ರು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮಾತನಾಡಬೇಡಿ ಅಂತೇಳಿ. ಸರಿ, ಅದಕ್ಕೀಗ ಅವರಿಬ್ಬರೇ ಅಲ್ಟಿಮೇಟು. ಅವರೇ ಏನಾದ್ರು ಅದಕ್ಕೆ ದಾರಿ ಹುಡುಕಬೇಕು ಮಾತಾಡೋರಿಗೆ. ನಾನು ಹಿಂಗೆ ಹೇಳೋಕ್ಕಾಗುತ್ತೆ. ನವೆಂಬರ್ಗೆ 2.5 ವರ್ಷ ಆಯ್ತದೆ. ಏನಿದ್ರು ಪಕ್ಷ ತೀರ್ಮಾನ ತೆಗೆದು ನಮ್ಗೆ ಯಾಕದು, ನಮ್ಗೆ ಕೊಟ್ಟಿರೋ ಕೆಲಸ ನಾವು ಮಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನೋಡ್ರಿ, ಅವರು ಒಂದಾದ್ಮೇಲೆ ಒಂದು ಪಾಪ ನನಗೆ ಅಯ್ಯೋ ಅನಿಸುತ್ತೆ. ಏನೋ ಮಾಡೋಕ್ಕೆ ಹೋಗ್ತಾರೆ. ಈಗ ನಾವು ಎಲ್ಲ ಥರದಲ್ಲೂ ಸೂಕ್ತವಾದ ಕ್ರಮ ತಗೋತೀವಿ. ಜನರಿಗೆ ಈಗ ಗುಲ್ಬರ್ಗ ಆ ಭಾಗದ 7-8-10 ಜಿಲ್ಲೆನಲ್ಲಿ ಪ್ರಾಬ್ಲಮ್ಮು. ಯಾರೂ ಮಾಡದೇ ಇರೋವಂಥ ಒಂದು ತೀರ್ಮಾನ ಮಾಡಿ, ಏನು NDRFನಲ್ಲಿ ದುಡ್ಡು ಬರುತ್ತೆ ಅದಕ್ಕಿಂತ ಡಬಲು ನಾವು 8,500 ಮಾಡ್ದೋ. 17,000 ಇರೋದಕ್ಕೂ 8,500, 21,000 ಇರೋದಕ್ಕೂ 8,500 ಎಲ್ಲ ಮಾಡಿದ್ದೀವಿ. ಸೊ ಜನರು ತೃಪ್ತಿಯಾಗಿದ್ದಾರೆ. ಪಾಪ ಅವರು ಏನಾಗುತ್ತೆ, ಪ್ರಯತ್ನ ಮಾಡಿದ್ರು ಏನಾರು ಮಾಡಿ ಸರ್ಕಾರ ಅದಕ್ಕೆ ಕೊಡಲ್ಲ, ನಾವು ಅದನ್ನು ಇಶ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತ. ಏನೂ ಆಗ್ತಾಯಿಲ್ಲ. ಪಾಪ ಅವ್ರು ಏನು ಮಾಡ್ತಾರೆ, 2 ವರ್ಷದಲ್ಲಿ ಅವ್ರು ತಗೊಂಡಂಥ ಒಂದು ಕಾರ್ಯಕ್ರಮಕ್ಕೂ ಸ್ಟ್ಯಾಂಡ್ ಆಗ್ತಾಯಿಲ್ಲ. ಅಲ್ಲ, ಜನರು ಆಕ್ರೋಶ ಭರಿತರಾಗಿದ್ದಾರೆ. ಹೀಗಾಗಿ CM ಅವರು ವೈಮಾನಿಕ ಸಮೀಕ್ಷೆ ಮಾಡ್ತಾರೆ, ರಸ್ತೆ ಮೇಲೆ ಹೋಗೋಕೆ ಅವ್ರ ಕೈಲಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಈಗ ಗದ್ದೆ ಒಳಗಡೆ ಹೋಗೋಕ್ಕಾಗಲ್ವಲ್ಲ. ವೈಮಾನಿಕ ಸಮೀಕ್ಷೆ ಇವರೊಬ್ಬರೇ ಮಾಡಿಲ್ಲ, ಎಲ್ಲರೂ ಇಲ್ಲಿವರೆಗೆ ಮಾಡೋರೆ. ಎಲ್ಲರೂ ಇಲ್ಲಿವರೆಗೆ ಎಲ್ಲ ತಗೋಬೇಕು, ಎಲ್ಲರೂ ಮಾಡಿದ್ದಾರೆ. ಸೊ ಎಲ್ಲ ರೋಡಲ್ಲಿ ಹೋಗೋಕ್ಕಾಗಲ್ವಲ್ಲ, ಮಾಡ್ತಾ ಇದ್ದಾರೆ ಅಷ್ಟೇ. ನೋಡ್ರಿ, ಅವರು ಒಂದಾದ್ಮೇಲೆ ಒಂದು ಪಾಪ ನನಗೆ ಅಯ್ಯೋ ಅನಿಸುತ್ತೆ. ಏನೋ ಮಾಡೋಕ್ಕೆ ಹೋಗ್ತಾರೆ. ಈಗ ನಾವು ಎಲ್ಲ ಥರದಲ್ಲೂ ಸೂಕ್ತವಾದ ಕ್ರಮ ತಗೋತೀವಿ. ಜನರಿಗೆ ಈಗ ಗುಲ್ಬರ್ಗ ಆ ಭಾಗದ 7-8-10 ಜಿಲ್ಲೆನಲ್ಲಿ ಪ್ರಾಬ್ಲಮ್ಮು. ಯಾರೂ ಮಾಡದೇ ಇರೋವಂಥ ಒಂದು ತೀರ್ಮಾನ ಮಾಡಿ, ಏನು NDRFನಲ್ಲಿ ದುಡ್ಡು ಬರುತ್ತೆ ಅದಕ್ಕಿಂತ ಡಬಲು ನಾವು 8,500 ಮಾಡ್ದೋ. 17,000 ಇರೋದಕ್ಕೂ 8,500, 21,000 ಇರೋದಕ್ಕೂ 8,500 ಎಲ್ಲ ಮಾಡಿದ್ದೀವಿ. ಸೊ ಜನರು ತೃಪ್ತಿಯಾಗಿದ್ದಾರೆ. ಪಾಪ ಅವರು ಏನಾಗುತ್ತೆ, ಪ್ರಯತ್ನ ಮಾಡಿದ್ರು ಏನಾರು ಮಾಡಿ ಸರ್ಕಾರ ಅದಕ್ಕೆ ಕೊಡಲ್ಲ, ನಾವು ಅದನ್ನು ಇಶ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತ. ಏನೂ ಆಗ್ತಾಯಿಲ್ಲ. ಪಾಪ ಅವ್ರು ಏನು ಮಾಡ್ತಾರೆ, 2 ವರ್ಷದಲ್ಲಿ ಅವ್ರು ತಗೊಂಡಂಥ ಒಂದು ಕಾರ್ಯಕ್ರಮಕ್ಕೂ ಸ್ಟ್ಯಾಂಡ್ ಆಗ್ತಾಯಿಲ್ಲ. ಅಲ್ಲ, ಜನರು ಆಕ್ರೋಶ ಭರಿತರಾಗಿದ್ದಾರೆ. ಹೀಗಾಗಿ CM ಅವರು ವೈಮಾನಿಕ ಸಮೀಕ್ಷೆ ಮಾಡ್ತಾರೆ, ರಸ್ತೆ ಮೇಲೆ ಹೋಗೋಕೆ ಅವ್ರ ಕೈಲಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಈಗ ಗದ್ದೆ ಒಳಗಡೆ ಹೋಗೋಕ್ಕಾಗಲ್ವಲ್ಲ. ವೈಮಾನಿಕ ಸಮೀಕ್ಷೆ ಇವರೊಬ್ಬರೇ ಮಾಡಿಲ್ಲ, ಎಲ್ಲರೂ ಇಲ್ಲಿವರೆಗೆ ಮಾಡೋರೆ. ಎಲ್ಲರೂ ಇಲ್ಲಿವರೆಗೆ ಎಲ್ಲ ತಗೋಬೇಕು, ಎಲ್ಲರೂ ಮಾಡಿದ್ದಾರೆ. ಸೊ ಎಲ್ಲ ರೋಡಲ್ಲಿ ಹೋಗೋಕ್ಕಾಗಲ್ವಲ್ಲ, ಮಾಡ್ತಾ ಇದ್ದಾರೆ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.